ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಫಾರ್ ದ ಫಸ್ಟ್ ಟೈಮ್ ಬಹಿರಂಗವಾಗಿ ಒಪ್ಪಂದದ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಬಹಿರಂಗವಾಗಿ ಒಪ್ಪಂದದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು. ನಾನು ಮುಖ್ಯಮಂತ್ರಿ ಒಂದು ಒಪ್ಪಂದಕ್ಕೆ ಬಂದಿದ್ದೀವಿ, ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ, ಒಪ್ಪಂದದಂತೆ ಸಿಎಂ ಹಾಗೂ ನಾನು ನಡೆಯುತ್ತೇವೆ ಅಂತ ಹೇಳಿದ್ದಾರೆ. ಕಾರವಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಪ್ಪಂದದ ಬಗ್ಗೆ ಓಪನ್ ಆಗಿ ಫಸ್ಟ್ ಟೈಮ್ ಮಾತಾಡಿರೋದು. ಹೈಕಮಾಂಡ್ ಇರೋದಕ್ಕೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಎಲ್ಲೂ ಹೇಳಿಲ್ಲ. ಕುರ್ಚಿ ಒಪ್ಪಂದದ ಬಗ್ಗೆ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಈ ರೀತಿ ಮಾತಾಡಿದ್ದಾರೆ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ನಾನು ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಹೇಳಿಲ್ಲ. ಅವ್ರ ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ. ಆ ತಾಯಿಗೆ ನನಗೆ ಇರೋಂತ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರೋಂತ ವಿಚಾರ. ಸೊ ತಾಯಿ ನನಗೇನು ಹೇಳಿದ್ದಾಳೆ, ನಾನು ತಾಯಿ ಹತ್ರ ಏನ್ ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಹತ್ರ ಏನ್ ಮಾಡಿದ್ದೀನಿ, ವೀರ ಗಂಗಾಧರ ಜನ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗ್ ಮಾತ್ರ ಬಿಟ್ಟಂತ ವಿಚಾರ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ ಭಕ್ತನಿಗೂ ಭಗವಂತನ ಮಧ್ಯೆ ಇರುವಂತಹ ವಿಚಾರ ಏನು ಹೇಳಕ್ಕಾಗಲ್ಲ ಅಂತ. ಹಿಂಗ್ ಹೇಳಿ ಹೇಳಿ ಒಂದೊಂದೇ ಅವರೇ ಹೇಳ್ತಿದ್ದಾರೆ, ಎಲ್ಲವನ್ನ ಬಹಿರಂಗಪಡಿಸ್ತಾ ಇದ್ದಾರೆ. ಪಾಟೀಲ್ರೆ, ಮೊದಲನೇದಾಗಿ ಡಿಕೆ ಶಿವಕುಮಾರ್ ಅವರು ಇಲ್ಲಿವರೆಗೂ ಮಾತಾಡಿರಲಿಲ್ಲ, ಆದರೆ ಇವತ್ತು ಮೌನವನ್ನ ಮುರಿದಿದ್ದಾರೆ. ಯಾವ ವಿಚಾರದಲ್ಲಿ ಅಂತ ನೋಡಿದಾಗ ಬಹಿರಂಗವಾಗಿ ಮೊದಲನೇ ಬಾರಿಗೆ ಹೌದು ಮಾತುಕತೆ ಆಗಿದೆ, ನಾನು ಸಿದ್ದರಾಮಯ್ಯನವರು ಮಾತನಾಡ್ಕೊಂಡಿದ್ದೀವಿ, ಇಬ್ರು ಒಂದು ಹಂತಕ್ಕೆ ಒಪ್ಪಿಗೆ ಹಂತಕ್ಕೆ ಬಂದಿದ್ದೇವೆ. ಇದನ್ನ ಹೊರತುಪಡಿಸಿ ನಮ್ಮಿಬ್ಬರ ಮಾತುಕತೆಯ ಪೂರ್ಣ ಪ್ರಮಾಣದ ಸಾರಾಂಶ ಹೈಕಮಾಂಡ್ಗೆ ಗೊತ್ತಿದೆ ಅಂತ ಪರೋಕ್ಷವಾಗಿ ಹೇಳಿರುವಂತದ್ದು. ಮಾತುಕತೆ ಈ ಹಿಂದೆ ಆಗಿತ್ತು. ಒಂದು ವೇಳೆ ಸರ್ಕಾರ ರಚನೆ ಮಾಡುವಂತ ಮೊದಲೇ ಆಗಿತ್ತಾ ಅಥವಾ ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಆಯ್ತಾ ಅನ್ನೊಂದು ಕ್ಲಾರಿಟಿಯನ್ನ ಕೊಡದೇ ಇದ್ರೂ ಕೂಡ ಮಾತುಕತೆ ಆಗಿದೆ ಅಂತ ತಿಳಿಸಿದ್ದಾರೆ. ಅಲ್ಲಿಗೆ ಹೈಕಮಾಂಡ್ ರವರ ಪ್ರೀತಿ ಇದ್ದಿದ್ದಕ್ಕೆ, ಹೈಕಮಾಂಡ್ ರವರ ಬೆಂಬಲ ಇದ್ದಿದ್ದಕ್ಕೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ ಅಂತ ನೇರವಾಗಿ ಹೇಳಿರೋದ್ರಿಂದ ಇಲ್ಲಿ ಹೈಕಮಾಂಡೇ ನಿರ್ಧಾರ ಮಾಡಿತ್ತು ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಆಗಬೇಕು ಅಂತ. ಎರಡನೇ ಹಂತದ ಮುಖ್ಯಮಂತ್ರಿ ಯಾರು ಆಗಬೇಕು, ಯಾರು ಮುಂದುವರಿಬೇಕು ಅನ್ನೋದನ್ನ ಹೈಕಮಾಂಡ್ ಸ್ಪಷ್ಟೀಕರಣ ಪಡಿಸಬೇಕು, ಸಿದ್ದರಾಮಯ್ಯನವರು ಸ್ಪಷ್ಟೀಕರಣ ಪಡಿಸಬೇಕು. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಪ್ರಾಬ್ಲಿ ಇನ್ನೊಂದು ಕೆಲವೇ ದಿನಗಳಲ್ಲಿ ಮಾತನಾಡ್ತಾರೆ. ಯಾವ ಕಾರಣಕ್ಕೆ ಡಿಕೆ ಶಿವಕುಮಾರ್ ಈ ಮಾತನ್ನ ಹೇಳಿದ್ರು ಅಂದ್ರೆ, ಸಿದ್ದರಾಮಯ್ಯನವರು ಇವತ್ತು ಸದನದಲ್ಲಿ ಮಾತನಾಡ್ತಾ ಇದ್ದಾಗ ಆರ್ ಅಶೋಕ್ ಅವರಿಗೆ ಪ್ರತಿಯಾಗಿ ಉತ್ತರವನ್ನು ಕೊಡುವಂತ ಸಂದರ್ಭದಲ್ಲಿ ಈಗಲೂ ನಾನೇ ಸಿಎಂ, ಹೈಕಮಾಂಡ್ ಪ್ರೀತಿ ಒಲವು ನನ್ನ ಮೇಲಿದೆ, ನಾನೇ ಮುಂದುವರಿಯುವಂತ ಸಾಧ್ಯತೆ ಇದೆ ಅನ್ನೋ ಒಂದು ದಾಟಿಯಲ್ಲಿ ಮಾತನಾಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಪತ್ರಕರ್ತರು ಈ ಒಂದು ಅಂಶವನ್ನ ಉಲ್ಲೇಖ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದಾಗ ಮಾತುಕತೆ ಆಗಿರುವಂತಹ ವಿಚಾರವಾಗಿ ಮಾಹಿತಿಯನ್ನು ನೀಡಿರುವಂತದ್ದು ಮೊದಲನೇ ಅಂಶ ಆಗುತ್ತೆ. ಎರಡನೇ ಕಡೆಗೆ ಭಕ್ತ ಹಾಗೂ ದೇವರ ನಡುವಿನ ಪ್ರೀತಿ ಬಗ್ಗೆ ಮಾತನಾಡುವಂತ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು, ಈಗ ಹೈಕಮಾಂಡ್ ದೇವರಾದ್ರೆ ಡಿಕೆ ಶಿವಕುಮಾರ್ ಅವರು ಭಕ್ತರಾಗ್ತಾರೆ. ಇದ್ರ ಮಧ್ಯದಲ್ಲಿ ಇರುವಂತಹ ಒಪ್ಪಂದ, ಪ್ರೀತಿ, ಗೌರವವನ್ನ ಯಾವಾಗ ಹೈಕಮಾಂಡ್ ತೋರಿಸುತ್ತೆ, ಯಾವಾಗ ಅವರು ಆಸೆ ಪಟ್ಟಂತ ಕುರ್ಚಿಯನ್ನ ಹೈಕಮಾಂಡ್ ಕರುಣಿಸುತ್ತೆ ಅನ್ನೋದಕ್ಕೆ ಸಮಯ ಉತ್ತರ ನೀಡಬೇಕಾಗಿದೆ ಅಂತ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು. ಇಲ್ಲಿ ನಾವು ಅರ್ಥೈಸಿಕೊಳ್ಬೇಕಾಗಿರುವಂತದ್ದು ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ, ಸದನ ನಡೆಯುವಾಗ ಅಂದ್ರೆ ಅಸೆಂಬ್ಲಿ ಸೆಷನ್ ನಡೆಯುವಾಗ ಯಾವುದೇ ಕಾರಣಕ್ಕೂ ಕೂಡ ವಿಪಕ್ಷಗಳಿಗೆ ಆಹಾರ ಆಗಬಾರದು ಅಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಾವಿಬ್ರು ಒಂದಾಗಿದ್ದೀವಿ ಅಂತ ತೋರಿಸ್ಕೊಂಡಿದ್ರು. ಇವತ್ತು ಕೊನೆಯ ದಿನ ಆಗಬೇಕಿದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒತ್ತಿ ಹೇಳಿದ್ದಾರೆ ನಾನೇ ಸಿಎಂ ಅಂತ, ನಾನೇ ಮುಂದುವರಿತೀನಿ ಅಂತ. ಈ ಕಾರಣದಿಂದ ಡಿಕೆ ಶಿವಕುಮಾರ್ ಕೂಡ ಅಸೆಂಬ್ಲಿ ಇನ್ನೇನು ಮುಗಿತಾ ಇದೆ, ಒಂದು ದಾಳವನ್ನ ತಾವು ಈಗ ಉದುರಿಸಬೇಕು, ಹರಡಿಸಬೇಕು. ಇದಾದ ನಂತರ ಯಾವ ಹಂತಕ್ಕೆ ಬೇಕಾದರೂ ತೆಕ್ಕೊಂಡು ಹೋಗೋದಕ್ಕೆ ರೆಡಿ ಇದ್ದೀನಿ, ನಾನು ಈ ಒಂದು ಹೋರಾಟಕ್ಕೆ ಸಿದ್ದನಾಗಿದ್ದೀನಿ ಅಂತ ಪರೋಕ್ಷವಾದಂತಹ ಸಂದೇಶವನ್ನ ಸಿದ್ದರಾಮಯ್ಯನವರಿಗೆ ಹಾಗೂ ಅವರ ಬಣದವರಿಗೆ ನೀಡಿದಂತೆ ಕಾಣ್ತಿರುವಂತದ್ದು. ನೇರವಾಗಿ ಈ ಒಂದು ಬೆಳಗಾವಿಯ ಸುವರ್ಣಸೌಧಕ್ಕೆ ಬಂದರೂ ಕೂಡ ಇಲ್ಲಿಯವರೆಗೂ ಅಸೆಂಬ್ಲಿಗೆ ಬಂದಿಲ್ಲ, ಸಿಎಂ ರನ್ನ ಭೇಟಿಯಾಗಿಲ್ಲ. ಪ್ರಾಬಬ್ಲಿ ಅವರ ತಂಡದ ಸದಸ್ಯರ ಜೊತೆಗೆ ಮುಂದಿನ ನಡೆಯ ಬಗ್ಗೆ ಮಾತುಕತೆಯನ್ನು ನಡೆಸಿರುವಂತ ಬಹುತೇಕ ಸಾಧ್ಯತೆ ನಾವೀಗ ನೋಡ್ತಾ ಇರುವಂತದ್ದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಬರ್ತಾ ಇದೆ ಡಿಕೆ ಶಿವಕುಮಾರ್ ಅವರು ಫಾರ್ ದ ಫಸ್ಟ್ ಟೈಮ್ ಬಹಿರಂಗವಾಗಿ ಒಪ್ಪಂದದ ವಿಚಾರದ ಬಗ್ಗೆ ಮಾತಾಡಿದ್ದಾರೆ.
ಬಹಿರಂಗವಾಗಿ ಒಪ್ಪಂದದ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು. ನಾನು ಮುಖ್ಯಮಂತ್ರಿ ಒಂದು ಒಪ್ಪಂದಕ್ಕೆ ಬಂದಿದ್ದೀವಿ, ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ, ಒಪ್ಪಂದದಂತೆ ಸಿಎಂ ಹಾಗೂ ನಾನು ನಡೆಯುತ್ತೇವೆ ಅಂತ ಹೇಳಿದ್ದಾರೆ. ಕಾರವಾರದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಪ್ಪಂದದ ಬಗ್ಗೆ ಓಪನ್ ಆಗಿ ಫಸ್ಟ್ ಟೈಮ್ ಮಾತಾಡಿರೋದು. ಹೈಕಮಾಂಡ್ ಇರೋದಕ್ಕೆ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ, ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಎಲ್ಲೂ ಹೇಳಿಲ್ಲ. ಕುರ್ಚಿ ಒಪ್ಪಂದದ ಬಗ್ಗೆ ಮೊದಲ ಬಾರಿಗೆ ಡಿಕೆ ಶಿವಕುಮಾರ್ ಈ ರೀತಿ ಮಾತಾಡಿದ್ದಾರೆ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಹೇಳಿಲ್ಲ. ಅವ್ರ ಹೈಕಮಾಂಡ್ ಇರೋದಕ್ಕೇನೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು. ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರಿದ್ದಾರೆ. ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ. ಆ ತಾಯಿಗೆ ನನಗೆ ಇರೋಂತ ವಿಚಾರ, ಭಕ್ತಂಗೂ ಭಗವಂತನಿಗೂ ಇರೋಂತ ವಿಚಾರ. ಸೊ ತಾಯಿ ನನಗೇನ್ ಹೇಳಿದ್ದಾಳೆ, ನಾನ್ ತಾಯಿ ಹತ್ರ ಮಾತಾಡಿದ್ದೀನಿ, ನಮ್ಮಿಬ್ರಿಗೆ ಬಿಟ್ಟಿದ್ದು. ಸೊ ಗಣೇಶನ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಮಹಾಬಲೇಶ್ವರ ಹತ್ರ ಏನ್ ಮಾಡಿದ್ದೀನಿ, ವೀರ ಗಂಗಾಧರ ಜನ ಹತ್ರ ಏನ್ ಪ್ರಾರ್ಥನೆ ಮಾಡಿದ್ದೀನಿ, ಅವೆಲ್ಲ ನಮಗ್ ಮಾತ್ರ ಬಿಟ್ಟಂತ ವಿಚಾರ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಡಿಕೆ ಶಿವಕುಮಾರ್ ಹೇಳ್ತಿದ್ದಾರೆ ಭಕ್ತನಿಗೂ ಭಗವಂತನ ಮಧ್ಯೆ ಇರುವಂತಹ ವಿಚಾರ ಏನು ಹೇಳಕ್ಕಾಗಲ್ಲ ಅಂತ. ಹಿಂಗ್ ಹೇಳಿ ಹೇಳಿ ಒಂದೊಂದೇ ಅವರೇ ಹೇಳ್ತಿದ್ದಾರೆ, ಎಲ್ಲವನ್ನ ಬಹಿರಂಗ ಪಡಿಸ್ತಾ ಇದ್ದಾರೆ. ಪಾಟೀಲ್ರೆ, ಮೊದಲನೇದಾಗಿ ಡಿಕೆ ಶಿವಕುಮಾರ್ ಅವರು ಇಲ್ಲಿವರೆಗೂ ಮಾತಾಡಿರಲಿಲ್ಲ, ಆದರೆ ಇವತ್ತು ಮೌನವನ್ನ ಮುರಿದಿದ್ದಾರೆ. ಯಾವ ವಿಚಾರದಲ್ಲಿ ಅಂತ ನೋಡಿದಾಗ ಬಹಿರಂಗವಾಗಿ ಮೊದಲನೇ ಬಾರಿಗೆ ಹೌದು ಮಾತುಕತೆ ಆಗಿದೆ, ನಾನು ಸಿದ್ದರಾಮಯ್ಯನವರು ಮಾತನಾಡ್ಕೊಂಡಿದ್ದೀವಿ, ಇಬ್ರು ಒಂದು ಹಂತಕ್ಕೆ ಒಪ್ಪಿಗೆಯ ಹಂತಕ್ಕೆ ಬಂದಿದ್ದೇವೆ. ಇದನ್ನ ಹೊರತುಪಡಿಸಿ ನಮ್ಮಿಬ್ಬರ ಮಾತುಕತೆಯ ಪೂರ್ಣ ಪ್ರಮಾಣದ ಸಾರಾಂಶ ಹೈಕಮಾಂಡ್ಗೆ ಗೊತ್ತಿದೆ ಅಂತ ಪರೋಕ್ಷವಾಗಿ ಹೇಳಿರುವಂತದ್ದು. ಮಾತುಕತೆ ಈ ಹಿಂದೆ ಆಗಿತ್ತು. ಒಂದು ವೇಳೆ ಸರ್ಕಾರ ರಚನೆ ಮಾಡುವಂತ ಮೊದಲೇ ಆಗಿತ್ತಾ ಅಥವಾ ಮೊನ್ನೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಆಯ್ತಾ ಅನ್ನೊಂದು ಕ್ಲಾರಿಟಿಯನ್ನ ಕೊಡದೇ ಇದ್ರೂ ಕೂಡ ಮಾತುಕತೆ ಆಗಿದೆ ಅಂತ ತಿಳಿಸಿದ್ದಾರೆ. ಅಲ್ಲಿಗೆ ಹೈಕಮಾಂಡ್ ರವರ ಪ್ರೀತಿ ಇದ್ದಿದ್ದಕ್ಕೆ, ಹೈಕಮಾಂಡ್ ರವರ ಬೆಂಬಲ ಇದ್ದಿದ್ದಕ್ಕೆ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ ಅಂತ ನೇರವಾಗಿ ಹೇಳಿರೋದ್ರಿಂದ ಇಲ್ಲಿ ಹೈಕಮಾಂಡೇ ನಿರ್ಧಾರ ಮಾಡಿತ್ತು ಸಿದ್ದರಾಮಯ್ಯನವರು ಮೊದಲು ಮುಖ್ಯಮಂತ್ರಿ ಆಗಬೇಕು ಅಂತ. ಎರಡನೇ ಹಂತದ ಮುಖ್ಯಮಂತ್ರಿ ಯಾರು ಆಗಬೇಕು, ಯಾರು ಮುಂದುವರಿಬೇಕು ಅನ್ನೋದನ್ನ ಹೈಕಮಾಂಡ್ ಸ್ಪಷ್ಟೀಕರಣ ಪಡಿಸಬೇಕು, ಸಿದ್ದರಾಮಯ್ಯನವರು ಸ್ಪಷ್ಟೀಕರಣ ಪಡಿಸಬೇಕು. ಅದರ ಜೊತೆಗೆ ಡಿಕೆ ಶಿವಕುಮಾರ್ ಕೂಡ ಪ್ರಾಬ್ಲಿ ಇನ್ನೊಂದು ಕೆಲವೇ ದಿನಗಳಲ್ಲಿ ಮಾತನಾಡ್ತಾರೆ. ಯಾವ ಕಾರಣಕ್ಕೆ ಡಿಕೆ ಶಿವಕುಮಾರ್ ಈ ಮಾತನ್ನ ಹೇಳಿದ್ರು ಅಂದ್ರೆ, ಸಿದ್ದರಾಮಯ್ಯನವರು ಇವತ್ತು ಸದನದಲ್ಲಿ ಮಾತನಾಡ್ತಾ ಇದ್ದಾಗ ಆರ್ ಅಶೋಕ್ ಅವರಿಗೆ ಪ್ರತಿಯಾಗಿ ಉತ್ತರವನ್ನು ಕೊಡುವಂತ ಸಂದರ್ಭದಲ್ಲಿ ಈಗಲೂ ನಾನೇ ಸಿಎಂ, ಹೈಕಮಾಂಡ್ ಪ್ರೀತಿ ಒಲವು ನನ್ನ ಮೇಲಿದೆ, ನಾನೇ ಮುಂದುವರಿಯುವಂತ ಸಾಧ್ಯತೆ ಇದೆ ಅನ್ನೋ ಒಂದು ದಾಟಿಯಲ್ಲಿ ಮಾತನಾಡಿದ್ದಾರೆ. ಅದರ ಜೊತೆಗೆ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ನಾನೇ ಸಿಎಂ ಆಗಿ ಮುಂದುವರಿತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಪತ್ರಕರ್ತರು ಈ ಒಂದು ಅಂಶವನ್ನ ಉಲ್ಲೇಖ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಪ್ರಶ್ನೆ ಮಾಡಿದಾಗ ಮಾತುಕತೆ ಆಗಿರುವಂತ ವಿಚಾರವಾಗಿ ಮಾಹಿತಿಯನ್ನು ನೀಡಿರುವಂತದ್ದು ಮೊದಲನೇ ಅಂಶ ಆಗುತ್ತೆ. ಎರಡನೇ ಕಡೆಗೆ ಭಕ್ತ ಹಾಗೂ ದೇವರ ನಡುವಿನ ಪ್ರೀತಿ ಬಗ್ಗೆ ಮಾತನಾಡುವಂತ ಡಿಕೆ ಶಿವಕುಮಾರ್ ಹೇಳಿರುವಂತದ್ದು, ಈಗ ಹೈಕಮಾಂಡ್ ದೇವರಾದ್ರೆ ಡಿಕೆ ಶಿವಕುಮಾರ್ ಅವರು ಭಕ್ತರಾಗ್ತಾರೆ. ಇದ್ರ ಮಧ್ಯದಲ್ಲಿ ಇರುವಂತ ಒಪ್ಪಂದ, ಪ್ರೀತಿ, ಗೌರವವನ್ನ ಯಾವಾಗ ಹೈಕಮಾಂಡ್ ತೋರಿಸುತ್ತೆ, ಯಾವಾಗ ಅವರು ಆಸೆ ಪಟ್ಟಂತ ಕುರ್ಚಿಯನ್ನ ಹೈಕಮಾಂಡ್ ಕರುಣಿಸುತ್ತೆ ಅನ್ನೋದಕ್ಕೆ ಸಮಯ ಉತ್ತರ ನೀಡಬೇಕಾಗಿದೆ ಅಂತ ಪರೋಕ್ಷವಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿರುವಂತದ್ದು ಇಲ್ಲಿ ನಾವು ಅರ್ಥೈಸಿಕೊಳ್ಬೇಕಾಗಿರುವಂತದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ, ಸದನ ನಡೆಯುವಾಗ ಅಂದ್ರೆ ಅಸೆಂಬ್ಲಿ ಸೆಷನ್ ನಡೆಯುವಾಗ ಯಾವುದೇ ಕಾರಣಕ್ಕೂ ಕೂಡ ವಿಪಕ್ಷಗಳಿಗೆ ಆಹಾರ ಆಗಬಾರದು ಅಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನಾವಿಬ್ರು ಒಂದಾಗಿದ್ದೀವಿ ಅಂತ ತೋರಿಸಿಕೊಂಡಿದ್ರು. ಇವತ್ತು ಕೊನೆಯ ದಿನ ಆಗಬೇಕಿದೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒತ್ತಿ ಹೇಳಿದ್ದಾರೆ ನಾನೇ ಸಿಎಂ ಅಂತ, ನಾನೇ ಮುಂದುವರಿತೀನಿ ಅಂತ. ಈ ಕಾರಣದಿಂದ ಡಿಕೆ ಶಿವಕುಮಾರ್ ಕೂಡ ಅಸೆಂಬ್ಲಿ ಇನ್ನೇನು ಮುಗಿತಾ ಇದೆ, ಒಂದು ದಾಳವನ್ನು ತಾವು ಈಗ ಉದುರಿಸಬೇಕು, ಹರಡಿಸಬೇಕು. ಇದಾದ ನಂತರ ಯಾವ ಹಂತಕ್ಕೆ ಬೇಕಾದರೂ ತೆಕ್ಕೊಂಡು ಹೋಗೋದಕ್ಕೆ ರೆಡಿ ಇದ್ದೀನಿ, ನಾನು ಈ ಒಂದು ಹೋರಾಟಕ್ಕೆ ಸಿದ್ದನಾಗಿದ್ದೀನಿ ಅಂತ ಪರೋಕ್ಷವಾದಂತಹ ಸಂದೇಶವನ್ನ ಸಿದ್ದರಾಮಯ್ಯನವರಿಗೆ ಹಾಗೂ ಅವರ ಬಣದವರಿಗೆ ನೀಡಿದಂತೆ ಕಾಣ್ತಿರುವಂತದ್ದು. ನೇರವಾಗಿ ಈ ಒಂದು ಬೆಳಗಾವಿಯ ಸುವರ್ಣಸೌಧಕ್ಕೆ ಬಂದರೂ ಕೂಡ ಇಲ್ಲಿಯವರೆಗೂ ಅಸೆಂಬ್ಲಿಗೆ ಬಂದಿಲ್ಲ, ಸಿಎಂ ರನ್ನ ಭೇಟಿಯಾಗಿಲ್ಲ. ಪ್ರಾಬಬ್ಲಿ ಅವರ ತಂಡದ ಸದಸ್ಯರ ಜೊತೆಗೆ ಮುಂದಿನ ನಡೆಯ ಬಗ್ಗೆ ಮಾತುಕತೆಯನ್ನು ನಡೆಸಿರುವಂತ ಬಹುತೇಕ ಸಾಧ್ಯತೆಯನ್ನು ನಾವೀಗ ನೋಡ್ತಾ ಇರುವಂತದ್ದು. ಪಾಟೀಲ್ರೆ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ.